ಭೀಕರ ಬರಗಾಲ ಇದೆ. ಗದಗ ಜಿಲ್ಲೆ ಆದಿಯಾಗಿ ಬಹುತೇಕ ಎಲ್ಲ ಜಿಲ್ಲೆಗಳಲ್ಲಿ, ಮಲೆನಾಡಲ್ಲೂ ಕೂಡ ಇವತ್ತು ರೈತರು ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ. ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಏನು ಈ ಭಾಗದಲ್ಲಿ ವಿಶೇಷವಾಗಿ ಬಿತ್ತನೆ ಮಾಡಿದ್ರು ಸಹ ಮೊಳಕೆ ಬರದೇನೆ ರೈತರು ಕಂಗಾಲಾಗಿರುವಂಥದ್ದು. ಸಂಕಷ್ಟದಲ್ಲಿರತಕ್ಕಂಥ ರೈತರಿಗೆ ನೆರವಿಗೆ ಇವತ್ತು ರಾಜ್ಯ ಸರ್ಕಾರ ಬರಬೇಕಾಗಿದೆ. ದುರಂತ ಅಂತ ಹೇಳಿದ್ರೆ ಇವತ್ತು ಕೂಡ ಕೃಷಿ ಸಚಿವರೇ ಇಲ್ಲ ಇವತ್ತು ರಾಜ್ಯದಲ್ಲಿ. ಅಂದ್ರೆ ಕೃಷಿ ಕ್ಷೇತ್ರ ಅಥವಾ ರೈತರು ರಾಜ್ಯ ಸರ್ಕಾರಕ್ಕೆ ಆದ್ಯತೆ ಇಲ್ಲ ಅನ್ನೋದಕ್ಕೆ ಇದೇ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಕೇವಲ ಬೆಂಗಳೂರಿನಲ್ಲಿ ಎಸಿ ರೂಮ್ನಲ್ಲಿ ಅಧಿಕಾರಿಗಳನ್ನ ಕೂರಿಸಿ ವರದಿ ತೆಗೆದುಕೊಂಡು ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದ್ರೆ ಸಾಕಾಗೋದಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳೇ, ತಮ್ಮ ಸಚಿವರನ್ನ ಜಿಲ್ಲೆಗಳಿಗೆ ಕಳಿಸಿ ರೈತರ ಸಮಸ್ಯೆಗಳನ್ನ, ವಾಸ್ತವಿಕ ಸತ್ಯವನ್ನ ಅರ್ಥ ಮಾಡಿಕೊಂಡು ರಾಜ್ಯ ಸರ್ಕಾರ ಏನು ಪರಿಹಾರ ಕೊಡ್ತದೆ ಅದ್ರ ಬಗ್ಗೆ ಫಸ್ಟ್ ಆಲೋಚನೆ ಮಾಡಲಿ. ಅದನ್ನ ಬಿಟ್ಬಿಟ್ಟು ಪತ್ರ ಬರೆದು ತಾವು ಮುಖ್ಯಮಂತ್ರಿಗಳಾಗಿ ಕೈ ಕಟ್ಕೊಂಡು ಕೂತ್ರೆ ರೈತರ ಕಣ್ಣೀರನ್ನು ಒರೆಸದಂತೆ ಆಗೋದಿಲ್ಲ. ಹಾಗಾಗಿ ರೈತರ ಸಮಸ್ಯೆಗೆ ಈ ಬರಗಾಲದ ಸಂದರ್ಭದಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಇದೆ, ಜಾನುವಾರುಗಳಿಗೆ ಇವತ್ತು ನೀರಿಲ್ಲ. ಇದೆಲ್ಲದ ಸಮಸ್ಯೆನ ಅರ್ಥ ಮಾಡಿಕೊಂಡು ತತ್ಕ್ಷಣ ಆಡಳಿತ ಯಂತ್ರವನ್ನು ಚುರುಕುಗೊಳಿಸುವಂಥ ಕೆಲಸ ಮಾಡಬೇಕು ಅನ್ನುವ ಆಗ್ರಹವನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ. ಎಸ್ ಸರ್.